ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಏನು ಜಮೀರ್ ಅಹಮದ್ ಭ್ರಷ್ಟಾಚಾರ ಮಾಡೋ ಹಣ ಬೇಕಾ ನಿಮಗೆ? ಹೇಳಿ ಕೆಲ ಪರಮಾತ್ಮ ತಥಾಸ್ತು ಅಂದು ಕೊನೆಗೆ ಮಹಿಷಾಸುರ ಮರ್ದಿನಿ ಮಹಿಷಾಸುರ ಏನು ಮಾಡಿದೆ? ಎಲ್ಲರ ತಲೆ ಮೇಲೆ ಕೈ ಇಟ್ಟು ಕೊನೆಗೆ ತನ್ನ ತಲೆ ಮೇಲೆ ಕ್ಷಮೆ ಇರಲಿ, ಭಸ್ಮಾಸುರ ಕಥೆ ಆಗುತ್ತೆ. ಸಿದ್ದರಾಮಯ್ಯನವರೇ, ನಿಮ್ಮ ತಲೆ ಮೇಲೆ ಕೈ ಇಡ್ತಾರೆ, ಬರೆದಿಟ್ಕೊಳ್ರಿ. ದೇವೇಗೌಡರ ಕುಟುಂಬನೇ ಬಿಟ್ಟಿಲ್ಲ ಇವನು, ಅಯೋಗ್ಯ. ದೇವೇಗೌಡರು ಅವನನ್ನು ರಾಜಕೀಯ ಬೆಳೆಸಿದ್ದ ದೇವೇಗೌಡರು, ಅವ್ರನ್ನೇ ಬಿಟ್ಟಿಲ್ಲ ಅಂದರೆ ಸಿದ್ದರಾಮಯ್ಯನವರು ನಿಮ್ಮನ್ನು ಬಿಡ್ತಾರ? ಭಸ್ಮಾಸುರನ ಕಥೆ ಆಗುತ್ತೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಅವನನ್ನು ಸಚಿವ ಸಂಪುಟ ವಜಾ ಮಾಡೋದಷ್ಟೇ ಅಲ್ಲ, ಒದ್ದು ಹೊರಗೆ ಹಾಕಿ ವಜಾ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಕಾಮಗಾರಿಗಳಲ್ಲಿ ಸುಮಾರು 12-13 ಜನ, ನನ್ನ ಪತ್ರ ಇದೆ ಇಲ್ಲಿ, 12-13 ಜನ ಸಹಿ ಮಾಡಿ ಜಮೀರ್ ಅಹಮದ್ ಒಳಗೊಂಡಂತೆ ನಜೀರ್ ಅಹಮದ್ ಪೊಲಿಟಿಕಲ್ ಸೆಕ್ರೆಟರಿ ಇವರೆಲ್ಲ ಸಹಿ ಹಾಕಿಕೊಡ್ತಾರೆ. ಎಷ್ಟನೇ ತಾರೀಕು? 24/8/24 24/8/24ಕ್ಕೆ ಒಂದು ಪತ್ರ ಕೊಡ್ತಾರೆ. 24/8ಕ್ಕೆ ಒಂದು ಪತ್ರ ಕೊಡ್ತಾರೆ. ಕಾಮಗಾರಿಗಳು ಗುತ್ತಿಗೆ ಕೇವಲ 24 ಗಂಟೆ ಒಳಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡ್ತಾರೆ. ಇಲ್ಲಿದೆ ಪತ್ರ. ಇವ್ರ ಪತ್ರನೂ ಕೊಟ್ಟಿದ್ದಿದೆ ಅಲ್ಲ, ಗ್ರೂಪ್ಗೆ ಹಾಕ್ತಿರ್ತಾರೆ. ಇದು ಸಿದ್ದರಾಮಯ್ಯರು ಕೊಟ್ಟಂಥ ಮತಾಂಧ್ರು ಕೊಟ್ಟಂಥ ಪತ್ರ. 24 ಗಂಟೆ ಒಳಗಾಗಿ ಸರ್ಕಾರ ಆದೇಶ ಆಗುತ್ತೆ. ನಮ್ಮದು ಡಾಕ್ಯುಮೆಂಟ್ಸ್ ಇದೆ. ಸಿದ್ದರಾಮಯ್ಯನವರೇ, ನಮ್ಮ ಹತ್ರ ಪತ್ರ ಇದೆ. ನೀವು ಕೊಟ್ಟ ಪತ್ರಕ್ಕೆ 1 ಕೋಟಿ ಕಾಮಗಾರಿಗೆ 4% ಅವರಿಗೆ SC/ST ಕೊಟ್ಟದ್ದು ಹಿಂದೆ ಸರಿ ಇದೆ. ಪರಿಶಿಷ್ಟ ಜಾತಿ ಪಂಗಡದವರಿಗೆ ಹಿಂದೆ ಕೊಟ್ಟದ್ದು ಅದನ್ನು. ಆದರೆ ಅದೇ ಮಾದರಿಯಾಗಿ ಅಲ್ಪಸಂಖ್ಯಾತರಿಗೆ ಕಾಮಗಾರಿ ಕೊಡಬೇಕಂತೇಳಿ ಕೊಟ್ಟಂಥ ಪತ್ರ ಇಲ್ಲಿದೆ. 24 ಗಂಟೆ ಒಳಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಆದೇಶ ಮಾಡ್ತಾರೆ. ಮಾಧ್ಯಮದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಸರ್ಕಾರದ ಮೇಲೆ ವಾಗ್ದಾಳಿ ಮಾಡಿದ ಮೇಲೆ ನಿನ್ನೆ ದಿವಸ ಸಿದ್ದರಾಮಯ್ಯರು ಹೇಳ್ತಾರೆ, ನಾವು ಯಾವುದೇ ಆದೇಶ ಮಾಡಿಲ್ಲ. ಇದು ಸುಳ್ಳ ಸಿದ್ದರಾಮಯ್ಯನವರೇ, ಇದು ಸುಳ್ಳ. ಆರ್ಥಿಕ ಇಲಾಖೆ ಅಪರ ಕಾರ್ಯದರ್ಶಿ ಪತ್ರ ಬರ್ತಾರೆ. ಇದಿದೆ ಪತ್ರ ಇಲ್ಲಿ. 24 ಗಂಟೆಗಳಿಗೆ ಆದೇಶ ಮಾಡ್ತಿಲ್ಲ. ಕರ್ನಾಟಕ ರಾಜ್ಯ ಹಣಕಾಸು ಇಲಾಖೆ ಯಾರ ಮನೆಯದಿದು? ಯಾರಪ್ಪಂದಿದು? ಈ ರಾಜ್ಯದ ಅಭಿವೃದ್ಧಿ ಮಾಡೋಕ್ಕೆ ನಿಮಗೆ ಹಣ ಇಲ್ಲ. ವಕ್ಫ್ ಆಸ್ತಿ ಸಂರಕ್ಷಣೆ ಮಾಡೋಕ್ಕೆ ಇವ್ರ ಯೋಗ್ಯತೆಗೆ ಅಭಿವೃದ್ಧಿ ಮಾಡಿಲ್ಲ. ವಕ್ಫ್ ಆಸ್ತಿ ಸಂರಕ್ಷಣೆ ಮಾಡೋಕ್ಕೆ ಹಣ ಬಿಡುಗಡೆ ಮಾಡ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಅವರಿಗೆ ಗುತ್ತಿಗೆದಾರಲ್ಲಿ ಮೀಸಲು ರಿಸರ್ವ್ ಬಿಡಿ ಅಂತ ಹೇಳಿದ್ದಾರೆ. ಆದೇಶ ನಮ್ಮ ಹತ್ರ ಇದೆ. ನಿನ್ನೆ ದಿವಸ ಏನು ಹೇಳಿದ್ರು? ಯಾವಾಗ ದೊಡ್ಡ ಇಶ್ಯೂ ಆಯ್ತಲ್ಲ, ಇಶ್ಯೂ ಆದಮೇಲೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ? ನಾವು ಆದೇಶ ಮಾಡಿಲ್ಲ, ಸರ್ಕಾರದ ಮುಂದೆ ಪ್ರಸ್ತಾವನೆ ಇಲ್ಲ ಅಂತ ಹೇಳ್ತಾರೆ. ಅವರೇ ಮಂಡಿಸಿ ಅಂತ ಪತ್ರ ಬರ್ತಾರೆ. ಆದೇಶ ಕಾಪಿ ನಮ್ಮ ಹತ್ರ ಇದೆ. ಸಿದ್ದರಾಮಯ್ಯನವರೇ, ಎಲುಬಿಲ್ಲರ ನಾಲಿಗೆ ಅಂತೇಳಿ ನೀವು ನಾವು ಕೊಟ್ಟು ಸತ್ಯ ಅಂತ ಡಿಫೆಂಡ್ ಮಾಡ್ಕೊಳ್ರಿ. ಯಾಕೆ ಸುಳ್ಳು ಹೇಳ್ತೀವಿ ಸಿದ್ದರಾಮಯ್ಯನವರೇ? ನೀವು ಕೊಟ್ಟಂಥ ಪತ್ರ ಇಲ್ಲ. ಒಬ್ಬ 420 ಜಮೀರ್ ಅಹಮದ್ ಮಾತು ಕೇಳಿ ಈ ರಾಜ್ಯವನ್ನು ಮಾರಾಟ ಮಾಡಿಕೊಂಡಿದ್ದೀರಾ ಭಯೋತ್ಪಾದಕರಿಗೆ. ಸರ್ಕಾರಿ ಆದೇಶ ಮಾಡಿದಿರಿ, ಇಲ್ಲ ಅಂತ ಹೇಳ್ತೀರಿ. ಇಶ್ಯೂ ಆದ ತಕ್ಷಣ ತಡೆ ಹಿಡ್ತೀರಿ ಅಂತ ಹೇಳ್ತೀರಿ. ನಾವು ಹೇಳ್ತಾ ಇದ್ದೀವಿ, ಈ ಸರ್ಕಾರ ಕೆಲವರು ಹೇಳ್ತಾರೆ, ಅವ್ರ ಪಕ್ಷರು, ಇನ್ನು ಶಿವರಾಮ್ ಪಾಟೀಲ್ ಕೆಲವು ಸಚಿವರು ಹೇಳ್ತಾರೆ
ಅಲ್ಪಸಂಖ್ಯಾತರಿಗೆ 4% ಕೊಟ್ಟು ತಪ್ಪೇನಿದೆ ಕೇಳ್ತಾರೆ. ನಿಮ್ಮನೆ ಆಸ್ತಿ ಕೊಡ್ರಿ, ನಿಮ್ಮನೆ ಭಾಗ ಕೊಡ್ರಿ,